ಕನ್ನಡಿಗ ಮಂಜುನಾಥ್ ಮನೆಗೆ ಸಚಿವ ಮಧು ಬಂಗಾರಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ. ಮಧು ಬಂಗಾರಪ್ಪ, ಶಾಸಕ ಬೇಳೂರು ಗೋಪಾಲಕೃಷ್ಣ ಇಬ್ಬರು ಕೂಡ ಹೋಗಿ ಭೇಟಿ ಮಾಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಾಗಿದೆ. ಮಧು ಬಂಗಾರಪ್ಪ ಅವರಿಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಾಥ್ ಕೊಟ್ಟಿದ್ದಾರೆ. ಮಂಜುನಾಥ್ ರಾವ್ ಕುಟುಂಬಸ್ಥರಿಗೆ ನಾಯಕರುಗಳು ಸಾಂತ್ವನ ಹೇಳಿದ್ದಾರೆ. ಶಿವಮೊಗ್ಗದ ವಿಜಯನಗರ ಬಡಾವಣೆಯಲ್ಲಿರೋ ಮಂಜುನಾಥ್ ರಾವ್ ಅವರ ನಿವಾಸ. ಕುಟುಂಬಸ್ಥರ ಜೊತೆಗೆ ಚರ್ಚಿಸಿ ನಾವಿದ್ದೀವಿ, ಧೈರ್ಯ ತಂದ್ಕೊಳ್ಳಿ, ಧೈರ್ಯ ಹೇಳಿದ್ದಾರೆ ಸಚಿವ ಮಧು ಬಂಗಾರಪ್ಪ ಅವರು. ನೋಡಿ, ಗಮನಿಸ್ತಾ ಇದ್ದೀರಾ, ಮಂಜುನಾಥ್ ರಾವ್ ಅವರನ್ನ ಕಳ್ಕೊಂಡು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಆಗಬಾರ್ದು, ಆದಾಗ ಸರ್ಕಾರದ ಕೆಲಸಗಳು ನಾವು ಮಾಡಬೇಕು. ನಮ್ಮ ರಾಜ್ಯದಿಂದ 3 ಜನರು ಹೀಗಾಗ್ಬೋದು. ನಮ್ಮ ರಾಜ್ಯದಿಂದ 3 ನನಗೆ ಬಂದರು. ಪ್ಲಸ್ ನಿನ್ನೆ ಅದಕ್ಕೆ ಸರ್ಕಾರದಿಂದ CM ಅವರು ಕೂಡ ಸಂತೋಷ ಹೋಗಬೇಕು. ಚೀಫ್ ಸೆಕ್ರೆಟರಿ ಎಲ್ಲ ಮಾತಾಡಿ ನಮ್ಮ ಚೆನ್ನಿ ಅವರು, ನಮ್ಮ ಕಿಮ್ಮನೆಯವರು ಎಲ್ಲರೂ ಕೂಡ ಎಲ್ಲರೂ ಕೂಡ ಕಾಶ್ಮೀರದಲ್ಲಿ ಪ್ರವಾಸಿಗರ ದಾಳಿ ನಡೆದಿರಲಿಲ್ಲ. ಪ್ರವಾಸಿಗರ ಮೇಲೆ ಬಹಳಷ್ಟು ವರ್ಷಗಳಾಗಿತ್ತು. ಈಗ ಬರಲಿ, ಫಾರ್ಮಾಲಿಟೀಸ್ ಎಲ್ಲ ಆಗಲಿ. ಈಗ ಸದ್ಯಕ್ಕೆ ಅವರು ಭವಿಷ್ಯಕ್ಕೂ ಅವ್ರ ಮಕ್ಕಳಿಗೆ ಮತ್ತು ಪಲ್ಲವಿಯವರು ಕೂಡ ಮ್ಯಾಮ್ಕೋಸಲ್ಲೋ ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾವುದೋ ಒಂದು ಬ್ರಾಂಚಲ್ಲಿ ಗೊತ್ತಿಲ್ಲ. ಮತ್ತು ಅವ್ರ ಮಕ್ಕಳು ಕೂಡ ಇನ್ನೊಬ್ಬರು ಮಗಳು ಮತ್ತು ಅವರ ಅಳಿಯ ಎಲ್ಲ ನನ್ನ ಡಿಪಾರ್ಟ್ಮೆಂಟಲ್ಲೇ ಇದ್ದಾರೆ. ಅವರೆಲ್ಲರಿಗೂ ಕೂಡ ಇನ್ನೊಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರ ಸಂಬಂಧಿಕರು. ಎಲ್ಲರಿಗೂ ಮತ್ತು ಈಗ ಜಾಸ್ತಿ ಹೆಚ್ಚು ಚರ್ಚೆ ಮಾಡೋದು ಬೇಡ, ಬೇಗ ಕರ್ಕೊಂಡು ಬರೋಣ. ಈಗ ಜಸ್ಟ್ ಮಾತಾಡಿದೆ, ಸಂತೋಷ ಹೇಳಿದ್ರು, ಡೋಂಟ್ ವರಿ, ನೀವೆಲ್ಲ ಬಿಟ್ಬಿಡಿ, ನಾವು ಕರ್ಕೊಬರ್ತೀವಿ, ಡೋಂಟ್ ಹ್ಯಾವ್ ಎನಿ ಟೆನ್ಷನ್ನು, ಜಸ್ಟ್ ಟೇಕ್ ಕೇರ್ ಆಫ್ ದೇರ್ ಫ್ಯಾಮಿಲಿ ದೇರ್ ಅಂತ ಹೇಳಿ ನಾನು ಹೇಳಿದೆ. ಇಲ್ಲ, ನಾವು ಅವ್ರ ಮನೆಗೆ ಹೋಗ್ತಾ ಇದ್ದೆ ಅಷ್ಟೇ, ಅದು ಬಿಟ್ಬಿಡಿ, ಇನ್ನುಳ್ಕಿಂದ ನಾನು ಕರ್ಕೊಬರ್ತೀನಿ ನಿಮ್ಗೆ ಯಾಕೆ ಅಂತ. ಆಮೇಲೆ ಎಲ್ಲ ಆಗುತ್ತೆ, ಅವರೆಲ್ಲ ಬರ್ತಾರೆ. ಈಗ ಬಂದುಬಿಡ್ಲಿ ಫಸ್ಟ್, ಓಕೆನಾ? ಅಣ್ಣ ಇದ್ದಾರೆ. ನೋಡಿ, ನಿನ್ನೆ ನಡೆದಿರುವಂಥ ಘಟನೆ ನಿಜವಾಗಲೂ ಭಾರಿ ದುರಂತ. ಇದು ಯಾಕೆ ಹೀಗೆ ಮಾಡಿ ನಮ್ಮನ್ನು ಇದು ಮಾಡಿ ಅಂದಿದ್ದಕ್ಕೆ ಅವರು ಇಲ್ಲ, ಹೋಗಿ ಮೋದಿಗೆ ಹೋಗಿ ಹೇಳಿ ಅಂತ ಹೇಳಿಬಿಟ್ಟು ಇವ್ರನ್ನ ತಳ್ಳಿ ಇದು ಮಾಡಿ ಹೋಗಿದ್ದಾರೆ. ಇವರು ಎಷ್ಟೇ ಆಕ್ರೋಶ ತೋರಿಸಿದ್ರು ಅವರು ತಮ್ಮದೇ ಆದ ಪ್ರವೃತ್ತಿಯಲ್ಲಿ ಮುಂದುವರೆದಿದ್ದಾರೆ. ಅದಾದ ಮೇಲೆ ನಮ್ಗೇನು ಮಾಡಬೇಕು ಗೊತ್ತಾಗ್ತಿಲ್ಲ, ನಮ್ಗೆ ಹೆಲ್ಪ್ ಮಾಡಿ ಅಂತ ಅಂದರು ಪಲ್ಲವಿ ಅವರು. ನಾನು ಆಮೇಲೆಲ್ಲ ಒಬ್ಬೊಬ್ಬರಿಗೆ ವಿಷಯ ತಿಳಿಸಿದೆ. ಇದೊಂದು ಘಟನೆ, ಊಹಿಸಲಾರದಂಥ ಘಟನೆ. ಇದು ಏನು ಹೇಳ್ತಾರೆ ಇದ್ರ ಬಗ್ಗೆ? ತುಂಬ ವಿಷಾದ. ಇದು ಭಾರತಕ್ಕೂ ಒಂದು ನಾವು ಸವಾಲು ಭಾಳ ವರ್ಷಗಳಿಂದ ಕೇಳಿ ಬಂದಿದ್ವಿ. ಈಗ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಸಿಸ್ಟರ್ ಕೂಡ ಅಲ್ಲಿ ಹೋಗ್ಬೇಕಾದ್ರೆ ಬೇಡ ಅಂತಲೇ ಹೇಳಿದ್ರು, ಇಲ್ಲ ಸೇಫ್ ಇರೋದಿಲ್ಲ, ಆದರೂ ನೋಡ್ಕೊಂಡೋಗಿ. ಬಟ್ ಈಗೆಲ್ಲ ಸೇಫ್ ಇದೆ. ನಾವು ಹೋಗಿ ಬಂದವ್ರನ್ನೂ ಕೇಳಿದ್ವಿ, ಇಲ್ಲ ಸೇಫ್ ಇದೆ, ಹೋಗಿ ಬರ್ಬೋದು, ಚೆನ್ನಾಗಿದೆ ಅಂತ. ಹಾಗಾಗಿ ನಾವು ಹೋಗಿ ಬರೋಣ ಅಂತ ಹೋದ್ವಿ. ಹೋದಾಗ ಕೂಡ ನಮಗೇನು ಅನಿಸಿಲ್ಲ, ಪರವಾಗಿಲ್ಲ, ಮೊದಲಿನ ಥರ ಇಲ್ಲ. ಜನಗಳೆಲ್ಲ ಅಂದರೆ ನೀಟಾಗಿದೆ, ರೋಡ ಚೆನ್ನಾಗಿದೆ, ಸೇಫ್ಟಿ ಅಷ್ಟೇ, ಪೊಲೀಸ್ ಬಂದೋಬಸ್ತು ಎಲ್ಲ ಇತ್ತು. ಎಲ್ಲೂ ಏನೂ ನಮ್ಗೆ ಅನಿಸ್ಲಿಲ್ಲ ಹೀಗೊಂದು ಇದಾಗುತ್ತೆ ಅಂತ. ಆದರೆ ಮತ್ತೆ ಅವರು ಈ ಥರ ಮಾಡಿರೋದು ಅನ್ಎಕ್ಸ್ಪೆಕ್ಟೆಡ್. ಯಾರಿಗೆ ಇದು ಎಕ್ಸ್ಪೆಕ್ಟ್ ಅನಿಸಿರಲಿಲ್ಲ. ಅಂತಿಮವಾಗಿ ಈ ದುರಂತದ ಬಗ್ಗೆ ಏನು ಹೇಳ್ತೀರಾ? ಫ್ಯಾಮಿಲಿ, ಕುಟುಂಬಸ್ಥರಿಗೆ, ಅವ್ರ ತಾಯಿಯವರಿಗೆ ಎಲ್ಲ ವಿಷಯ ತಿಳಿಸಿದ್ರ? ಹೇಗೆ? ನಾನು ಡೈರೆಕ್ಟಾಗಿ ಅವ್ರ ತಾಯಿಗೆ ಹೇಳಿರಲಿಲ್ಲ, ಅವರ ಕುಟುಂಬಸ್ಥರಿಗೆಲ್ಲ ಹೇಳಿದ್ದೀವಿ. ಈಗ ಇಂಥ ಸಂದರ್ಭದಲ್ಲಿ ಧೈರ್ಯ ತಂದ್ಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದನ್ನೇ ನಾನು ಹೇಳೋದು. ಏನು ಮಾಡೋಕ್ಕಾಗೋದಿಲ್ಲ, ಭಾಳ ವಿಪರ್ಯಾಸ, ವಿಧಿ ಹಂಗೆ ಮಾಡಿದೆ ಅಷ್ಟೇ. ಇದು ಗಣೇಶ್ ಭಟ್ ಅವರ ಮಾತು. ಏನು ಮೃತ ಮಂಜುನಾಥ್ ಅವರ ಸ್ನೇಹಿತರು, ಆಪ್ತ ಸ್ನೇಹಿತರು ಅವರು ಈ ಮಾತನ್ನು ಹೇಳಿದಂಥದ್ದು. ಅವರು ಕೂಡ ಇದೇ ಪ್ರವಾಸಕ್ಕೆ